ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 1 ವರ್ಷ ಪೂರ್ಣಗೊಂಡು 13ನೇ ತಿಂಗಳು ನಡೀತಾ ಇದೆ. 1 ವರ್ಷ 1 ತಿಂಗಳು. ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಶ್ರೀಕಾರ ಹಾಕಿದಂಥ ಒಂದು ಉದಾಹರಣೆಯೂ ರಾಜ್ಯದಲ್ಲಿ ಸಿಗೋದಿಲ್ಲ. ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆಯಾಗಿದೆ. ಅಭಿವೃದ್ಧಿಯ ಜಾಗದಲ್ಲಿ ಅವ್ಯವಹಾರ ಮಾತ್ರ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100% ಲೂಟಿ. BJP ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿದ್ರು 40% ಅಂತ. ಈಗ 100ಕ್ಕೆ 100ರಷ್ಟು ಹಣವನ್ನು ಲೂಟಿ ಮಾಡಿ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ದಾರೆ. ನಮಗೆ ಮಾಹಿತಿ ಇದೆ, ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮದಲ್ಲಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ರೀತಿ ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಕರ್ನಾಟಕ ರಾಜ್ಯ ಕಳೆದ 13 ತಿಂಗಳಲ್ಲಿ ಒಳ್ಳೆ ಕಾರಣಕ್ಕೆ ಚರ್ಚೆ ಆಗಲೇ ಇಲ್ಲ. ಹತ್ಯೆ ಮತ್ತು ಆತ್ಮಹತ್ಯೆಗೆ ಆ ಕಾರಣಕ್ಕೆ ದೊಡ್ಡ ಚರ್ಚೆ ಆಯಿತು ಮತ್ತು ದಾಖಲೆ ಪ್ರಮಾಣದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡೂ ಕೂಡ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸಿದೆ. ಆತ್ಮಹತ್ಯೆಯಲ್ಲಿ ದಾಖಲೆ, ಹತ್ಯೆಯಲ್ಲಿ ದಾಖಲೆ. ನಿರಂತರವಾಗಿ ಕಲುಷಿತ ಕುಡಿಯೋ ನೀರಿನ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅಲ್ಲಿ ಕಲುಷಿತ ನೀರು ಕುಡಿದು ಒಬ್ಬ ಯುವಕನ ಸಾವಾಯಿತು. 40ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡರು. ಬೆಳಗಾವಿ ಮತ್ತು ಕೋಲಾರದಲ್ಲಿ 2 ಸಾವಾಯಿತು. 17 ಮಂದಿ ಅಸ್ವಸ್ಥಗೊಂಡರು. ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ 3 ವರ್ಷದ ಮಗು ಸೇರಿ 3 ಮಂದಿ ಮೃತಪಟ್ಟು 200ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡರು. ಕಲಬುರಗಿಯಲ್ಲಿ ಕಲುಷಿತ ನೀರು ಪೂರೈಕೆಯಿಂದ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ಜಿಮ್ಸ್ ಅದ್ರಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ರಾಜ್ಯದ ಎಲ್ಲ ಖಾತೆಗೆ GPA ತಗೊಂಡಿದ್ದಾರೆ. ತನ್ನ ಖಾತೆಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು GPA ಪವರ್ ಆಫ್ ಅಟರ್ನಿ, ಜನರಲ್ ಪವರ್ ಆಫ್ ಅಟರ್ನಿ ಅವರು ತಗೊಂಡಿರೋದು, ಕೊಟ್ಟಿರೋದಲ್ಲ. ನೀವು ಹೋಮ್ ಮಿನಿಸ್ಟ್ರಿ ಬಗ್ಗೆ ಇಮಿಡಿಯೇಟ್ ರಿಯಾಕ್ಟ್, ಹೋಮ್ ಮಿನಿಸ್ಟ್ರಿ ಬಗ್ಗೆ ಏನಾದ್ರು ಚರ್ಚೆ ಆಯಿತು ಅಂದರೆ ಇಂಡಸ್ಟ್ರಿ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಚೀಫ್ ಮಿನಿಸ್ಟ್ರ್ ಖಾತೆ ಅಲ್ಲೂ ಇವರು ಕೈಯಾಡಿಸ್ತಾರೆ. ಸೂಪರ್ CM. ಆದರೆ ತನ್ನ ಖಾತೆಯಲ್ಲಿ ಈ ರೀತಿ ಕಲುಷಿತ ನೀರಿನ ಸರಬರಾಜಿಗೆ ಇದುವರೆಗೂ 17ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 100 ಜನ ಆಸ್ಪತ್ರೆ ಸೇರಿದ್ದಾರೆ. ಡೋಂಟ್ ಕೇರ್. ಈ ಮನಸ್ಥಿತಿ ಅವ್ರದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.